ಎಲ್ಲರಿಗೂ ವೆಲ್ಕಮ್ ಟು ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಎಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ಇವಾಗ ನಾನು ಬಂದಿರೋದು ಮುರುಡೇಶ್ವರಗೆ. ಟ್ರೈನಿಂದ ಇಳಿದು ಆಟೋ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮುರುಡೇಶ್ವರ ಗೇಟ್. ಇವಾಗ ಗೇಟ್ ಒಳಗೆ ಎಂಟ್ರ್ ಆಯಿತು. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಇದೆ. ಮತ್ತು ಇವ್ರು ಇಲ್ಲಿ 2 ಹತ್ತಿದೆ. ಎಲ್ಲರಿಗೂ ವೆಲ್ಕಮ್. ನನ್ನ ಇನ್ನೊಂದು ಬ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ ಬರೋಕ್ಕೆ ಹೋಗ್ತಾ ಇದ್ದೀವಿ. ಬೈಕ್ ಡೆಲಿವರಿ ಮಾಡೋರಿಗೆ ಬಂದಿದ್ದಾರಂತೆ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಇವಾಗ ಅವ್ರು ಎಲ್ಲಿದ್ದಾರೆ, ಸಿಗ್ತಾರಾ ಸಿಗಲ್ವಾ ಎಲ್ಲ ವೆಯ್ಟ್ ಮಾಡಿ ಅಪ್ಡೇಟ್ ಮಾಡ್ತೀನಿ ನಿಮಗೆ. 500 ಸಬ್ಸ್ಕ್ರೈಬ್ ಆಗಿದೆ. ಅದಕ್ಕೋಸ್ಕರ ಇದೊಂದು ಫೇಸ್ನ ರಿವ್ಯೂಲ್ ಮಾಡೋಣ ಅಂತ. ಸುಮ್ಮನೆ ಏನು ಅಂಥದ್ದೇನು ಬಿಲ್ಡಪ್ ಏನಿಲ್ಲ. ಸುಮ್ಮನೆ ಏನಕ್ಕೆ ಫೇಸ್ ರಿವ್ಯೂ ಮಾಡೋದು, ಜಸ್ಟ್ ನಾವು ನಾನು ತೋರಿಸೋ ಪ್ಲೇಸಸ್ಗಳು ನೋಡಿದ್ರೆ ಸಾಕು ನೀವು ಅಂತ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ತುಂಬ ಜನ ಫೇಸ್ ತೋರಿಸು ಅಂತ ಹೇಳ್ತಿದ್ರಿ. ಅದಕ್ಕೋಸ್ಕರ ಇವತ್ತು ಫೇಸ್ ತೋರಿಸ್ತಾನೆ ಇದ್ದೀನಿ. ಗುರು ಸಬ್ಸ್ಕ್ರೈಬ್ ಮಾಡಿ ಗುರು, ಬೇಗ 1K ಸಬ್ಸ್ಕ್ರೈಬ್ ಮಾಡಿ ಬೇಗ. ಇನ್ನೂ ಬೇರೆ ಪ್ಲೇಸಸ್ಗೆ ಹೋಗ್ಬೇಕು ನಾನು. ಎಲ್ಲೂ ಅದಕ್ಕೂ ನೀವು ಬಿಡಲ್ಲ ಆಗ್ತೀರಾ. 500 ಜನರ ಸ್ಟಾಪ್ ಆಗಿದ್ದೀರ. ಇವಾಗ ಬೈಕ್ ಬಂದಿದ್ದಾಯಿತು, ಬೈಕ್ನ ಎತ್ಕೊಂಡಿದ್ದಾಯಿತು ಗುರು. ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತಂದರೆ ಮುರುಡೇಶ್ವರದಿಂದ 25 ಕಿಲೋಮೀಟರ್ಸ್ ದೂರ ಇರೋಂಥ ಅಪ್ಸರಾ ಕೊಂಡ ಅಂತ. ಇಲ್ಲಿಂದ 5 ಕಿಲೋಮೀಟರ್ಸ್ ಅಷ್ಟೇ ಇರೋದು. ನಮ್ಮ ನಡೆ ಅಪ್ಸರಾ ಕೊಂಡ ಕಡೆ ನೆನ್ಕೊಂಡು ಹೋಗ್ತಾ ಇರೋದೆ. ಜೈ ಮರ್ಕಳಮ್ಮ ಅಂದ್ಬಿಟ್ಟು. ಇವಾಗ ಇದೇನು ನೋಡ್ತಿದ್ದೀರಾ, ಇದೇ ಅಪ್ಸರಾ ಕೊಂಡ ಗುರು. ನಾವು ಇನ್ನು ರೈನಿ ಸೀಸನಲ್ಲಿ ಬಂದರೆ ಮಾತ್ರ ಇನ್ನೂ ಸಖತ್ತಾಗಿ ವ್ಯೂ ಸಿಗುತ್ತಂತೆ. ಬಟ್ ಇವಾಗ ನೀರು ಕಡಿಮೆ ಆಗಿರೋದ್ರಿಂದ ಈ ಥರ ಕಾಣಿಸ್ತಾ ಇದೆ. ಇವಾಗ ನಾವು ಬಂದಿರೋಂಥ ಪ್ಲೇಸ್ ಯಾವುದು ಅಂತಂದರೆ ಎಕೋ ಬೀಚ್ ಅಂತ ಗುರು. ಎಕೋ ಬೀಚ್ದು ಇನ್ನೊಂದು ನೇಮ್ ಏನಂತ ಕರೀತಾರೆ ಅಂತಂದರೆ ಇದನ್ನು ಬ್ಲೂ ಫ್ಲ್ಯಾಗ್ ಓಷನ್ ಅಂತಲೂ ಕರೀತಾರೆ. ಏನಕ್ಕೆ ಬ್ಲೂ ಫ್ಲ್ಯಾಗ್ ಓಷನ್ ಅಂತ ಕರೀತಾರೆ ಅಂತ ಹೇಳಿದ್ರೆ, ಇಲ್ಲಿನ ನೀರಾಗಿರ್ಬೋದು ಅದು ಫುಲ್ಲು ಬ್ಲೂ ಕಲರಲ್ಲಿ ಇರುತ್ತಂತೆ, ಪ್ಯೂರಾಗಿರುತ್ತಂತೆ. ಅದಕ್ಕೋಸ್ಕರ ಆ ನೇಮ್ ಬಂದಿದೆ ಅಂತ ಹೇಳ್ತಾರೆ. ಸನ್ಸೆಟ್ ಆಗೋ ಟೈಮಿಗೆ ಬಂದಿದ್ದೀನಿ ಗುರು. ನೀವು ಹಂಗೆ ಎಂಜಾಯ್ ಮಾಡಿ. ನಾನು ಹಂಗೆ ಒಂದು 10 ನಿಮಿಷ ಕೂತ್ಕೊಂಡು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಇದು ಏನೇ ಸೌಂಡ್ ಇದ್ರೂ ಇದನ್ನು ಯಾವುದೇ ಥರ ಎಡಿಟ್ ಮಾಡಲ್ಲ. ಇದನ್ನು ಹೇಗಿದೆ ಅದೇ ಥರ ಫೀಲ್ ಮಾಡಿ ಆ ಸೌಂಡಾಗಿ. ಇದೇ ಶರಾವತಿ ಬೋರ್ಡ್ ವಾಕು. ಕಾಲ್ನಡಿಗೆ ಬ್ರಿಡ್ಜು. ಇದು ಒಂದು ಜಾಗ. ನೇಚರ್ ಮಧ್ಯ ಆರಾಮಾಗಿ ಪೀಸ್ಫುಲ್ಲಾಗಿ ಹೋಗ್ಬೋದು. ಒಂದಷ್ಟು ದೂರ ಇದೆ ಅಷ್ಟೇ. ಒಂಥರ ಇದೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಇಲ್ಲಿ ಯಾರೋ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ 1 ಅವರ್ ಅಂತಂದರೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಫೇಮಸ್ ಆಗಿದೆ. ಎಲ್ಲ ನೋಡ್ಬೋದು. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಆಗ್ತಿದೆ. ಇದು ಮ್ಯಾಂಗ್ರೋವ್ಸ್ ಅಂತಂದರೆ ಇದೊಂಥರ ಈ ಬೀಚ್ ಸೈಡು ಮತ್ತು ರಿವರ್ ಸೈಡಲ್ಲಿ ಬರೋವಂಥ ಒಂದು ಪ್ಲ್ಯಾಂಟ್ ಗುರು. ಆ ಪ್ಲ್ಯಾಂಟ್ಸ್ ಹೆಂಗಿರುತ್ತೆ ರೂಟ್ಸು ಅಂತಂದರೆ ತುಂಬ ಸ್ಟ್ರಾಂಗ್ ಇರುತ್ತಂತೆ. ಆ ಥರ ಸ್ಟ್ರಾಂಗ್ ಇದ್ದು ಈ ಥರ ಅದು ಕ್ರಿಯೇಟ್ ಆಗಿರೋದು. ಅದೊಂದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರ ಬೋರ್ಡ್ ವಾಕಿಂಗ್ ಮಾಡಿದ್ದಾರೆ.
ಅದು ಬಿಟ್ಟರೆ ಇಲ್ಲಿ ಹೇಳೋಂಥದ್ದು ಇನ್ನು ಏನೂ ಇಲ್ಲ. ಸೊ ಇದರಿಂದನೇ ಬ್ಯಾಕ್ ವಾಟರ್ಗೆ ಅಟ್ಯಾಚ್ ಆಗೋದ್ರಿಂದ ಸೊ ಇದ್ರ ಪಕ್ಕನೇ ಬ್ಯಾಕ್ ವಾಟರ್ ಇದೆ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಬನ್ನಿ. ಬೋಟಿಂಗ್ ಹತ್ರ ಬಂದಿದ್ದೀವಿ ಗುರು. ಸೊ ಇದು ಶರಾವತಿ ಬ್ಯಾಕ್ ವಾಟರ್. ಸೊ ಇದರಲ್ಲೇ ಬೋಟಿಂಗ್ ಹೋಗೋದು. ಸೊ ಮೋಸ್ಟ್ ಫೇಮಸ್ ಇನ್ ಹೊನ್ನಾವರದಲ್ಲಿ ಸಖತ್ ಫೇಮಸ್ ಆಗಿದೆ ಆಲ್ಮೋಸ್ಟ್ ಇಲ್ಲಿ. ಸೊ ನಾವು ಬಂದಿರೋದು ಒಳ್ಳೆ ಬೆಸ್ಟ್ ಟೈಮು. ಸೊ 5 ಆಗಿದೆ. ಸೊ ಆರಾಮ ಒಳ್ಳೆ ಟೈಮಲ್ಲೇ ಬಂದಿದ್ದೀವಿ. ಸನ್ಸೆಟ್ ಸಿಗುತ್ತೆ. ಎಸ್ ನೋಡಿ ಇವಾಗ ಹೆಂಗಿದೆ, ಸಖತ್ತಾಗಿದೆ. ಈ ಥರ ಬೋಟ್ಸ್ ಎಲ್ಲ ಇರುತ್ತೆ ಇಲ್ಲಿ. ಅಲ್ಲಿ ಹೋಗ್ತವ್ರು ನೋಡೋದು. ಹಾಂ ಬ್ರೋ, 15. ಹಾಂ, ಅವ್ರಿಗೆ ಏನೇ ಬೇಕಾದ್ರೆ ಹಿಂಗಿಂದ ಹೋಗ್ಬೇಕು. ನಿಮ್ಮ ನೇಮು ಬ್ರೋ? ದರ್ಶನ ಅಂತ. ಏನಂತಂದ್ರೆ ಅವ್ರು ಏನೇ ಬರ್ಬೇಕು ಈ ಕಡೆಯಿಂದನೇ ಹೋಗ್ಬೇಕು. ಅಲ್ಲಿ ಕರೆಂಟ್ ಸಪ್ಲೈ ಮತ್ತೆ ಮನೆ ಮಾತ್ರ ಅಷ್ಟೇ, ಇನ್ನೇನಿಲ್ಲ. ಏನಾದರೂ ಇಲ್ಲಿಗೆ ಬರಬೇಕು, ನದಿ ದಾಟ್ಕೊಂಡೇ ಬರಬೇಕು. ಅಲ್ಲಿ ಎಷ್ಟು ಮನೆ ಇದೆ ಬ್ರೋ? ಒಂದು 15 ಮನೆ ಇದೆ ಅಂತ. ಅಲ್ಲಿ ಅದೊಂದು ಐಲ್ಯಾಂಡ್ ಥರ. ಸೊ ಅಲ್ಲಿ ಏನೇ ಬೇಕಾದ್ರೂ ಅಲ್ಲಿ ಕಾಣಿಸ್ತಿದೆಯಲ್ಲ ಬೋಟು. ಸೊ ಆ ಬೋಟಿಂದ ಇಲ್ಲಿಗೆ ಬಂದು ಇಲ್ಲಿಂದ ಏನು ಬೇಕು ಅದೆಲ್ಲ ತೊಗೊಬರ್ಬೇಕು ಅವರು ಸಿಟಿಗೆ ಹೋಗಿ. ಸೊ ಇನ್ನೂ ಆ ಥರ ಲೈಫ್ ಲೀಡ್ ಮಾಡ್ತಿದ್ದಾರೆ ಈ ಸೈಡೆಲ್ಲ. ಸೊ ಇದೆಲ್ಲ ನೋಡಿ ಕೇರಳ ಸ್ಟೈಲ್ ಬೋಟ್ಸ್ ಇವೆಲ್ಲ. ಸೊ ಎಲ್ಲ ಕೇರಳ ಹೋಗ್ತಾರೆ. ಬಟ್ ನಮ್ಮ ಕರ್ನಾಟಕದಲ್ಲ ಮಸ್ತಾಗಿದೆ ಜಾಗ ಇದು. ಸೊ ನಮ್ಮ ಬೋಟ್ ಯಾವುದು ಬ್ರೋ? ಇದಾ ಬ್ರೋ? ಈ ಬ್ಲೂದಾ? ನೋಡಿ ಬ್ಲೂದಿದೆ. ಸೊ ಇದು RCB ಬೋಟ್, ರೆಡ್ ಇದೆ. ಇದು ಮುಂಬೈ ಬೋಟ್ ಇದೆ. ನೋಡಿ ಹೆಂಗಿದೆ, ಸಖತ್ತಾಗಿದೆ ಲೊಕೇಶನ್ ಮಾತ್ರ. ಇವಾಗ ಒಳ್ಳೆ ಟೈಮಲ್ಲ ಬ್ರೋ ಸನ್ಸೆಟ್ಗೆಲ್ಲ? ಈಗ 5 ಗಂಟೆಗೆಲ್ಲ ನಾವು 2 ಟೈಪ್ ಇದೆ ಲೊಕೇಶನ್ ಅಂತ. ಏನಂತಂದ್ರೆ ಇವಾಗ ನೀರು ಕಡಿಮೆ ಇದ್ದವಾಗ ಒಂದು ಲೊಕೇಶನ್, ನೀರು ಜಾಸ್ತಿ ಇದ್ದವಾಗ ಒಂದು ಲೊಕೇಶನ್ ಇರುತ್ತೆ. ನೀವು ಫೋನ್ ಮಾಡ್ಕೊಂಡು ಬಂದ್ರೆ ನಾವು ನೀರು ಜಾಸ್ತಿ ಇದ್ದವಾಗ ಒಂದು ಒಳ್ಳೊಳ್ಳೆ ಲೊಕೇಶನ್ ಇದೆ, ಕರ್ಕೊಂಡು ಹೋಗ್ಬೋದು. ಕೋಕೋನಟ್ ಟ್ರೀಸ್, ಮ್ಯಾಂಗ್ರೋವ್ಸ್ ಅದೆಲ್ಲ ಕರ್ಕೊಂಡು ಹೋಗ್ಬೋದು. ಇವಾಗ ಕಡಿಮೆ ಇದ್ದವಾಗ ಬೇರೆ ಲೊಕೇಶನ್ ಇರುತ್ತೆ. ನಾನು ಬರ್ತೀನಿ ನಿಮ್ಮ ಜೊತೆ. ನಾನು ಬರ್ತೀರಲ್ಲ, ಬನ್ನಿ ಬ್ರೋ. ಹೇಳ್ತೀನಿ. ಹೌದು. ಇಂಜಿನ್ ಸ್ಟಾರ್ಟ್ ಮಾಡೋದು ಗಾಡಿದು. ಕ್ಯಾಪ್ಟನ್ ಮಾಮ, ಏನ್ ಮಾಮ ಚೆನ್ನಾಗಿದ್ಯಾ? ಯಾರೋ ಟೈಟಾನಿಕ್ ಫೀಲಲ್ಲಿ ನಿಂತೋಳು ಗುರು. ಗುರು ನಮಗೆ ನೀರು ಕಡಿಮೆ ಇರೋದ್ರಿಂದ ಇವ್ರು ಮಾಮೂಲಿಯಾಗಿ ಹೋಗೋ ಜಾಗಕ್ಕೆ ಯಾವುದಕ್ಕೂ ಕರ್ಕೊಂಡು ಹೋಗಿಲ್ಲ. ಸೊ ಇದೇನಪ್ಪ ಅಂತಂದರೆ ಇದು ಅಲ್ಲೆಲ್ಲರೂ ನೀರು ಕಡಿಮೆ ಇದ್ದಾಗ ಈ ಥರ ಪ್ಲೇಸಸ್ಗೆ ಕರ್ಕೊಂಡು ಹೋಗ್ತಾರೆ. ಸೊ 1 ಅವರ್ ಜರ್ನಿ ಇದ್ದೇ ಇರುತ್ತೆ. ಸೊ 1 ಅವರ್ ಬೋಟಿಂಗ್ ಮಾಡಿಸ್ತಾರೆ. ಸೊ ಇದು ಒಂಥರ ಮಸ್ತಾಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ.
ಸನ್ಸೆಟ್ ಆಯಿತು. ಸೊ ಹೆಂಗೆ ಕಾಣಿಸ್ತಾ ಇದೆ. ಯಜಮಾನ್ರೆ ಆರಾಮಾಗಿ ಕೂತ್ಬಿಟ್ಟಿದ್ದೀರಾ, ಮುಗಿತಾ ಬೋಟಿಂಗು? ಸೊ ನೀರೇನಾದ್ರು ಜಾಸ್ತಿ ಇದ್ದಿದ್ರೆ ಇದ್ರೊಳಗೆ ಹೋಗ್ಬೋದಾಗಿತ್ತು, ಬಟ್ ನೀರು ಕಡಿಮೆ ಇದೆ ಅಂತ ಗುರು, ತೋರ್ಸೋಕ್ಕಾಗಲ್ಲ ನಿಮಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮ್ ಬೇರೆ ಆಗಿದೆ. ಸೊ ಈಗ ಮುರುಡೇಶ್ವರ ಹೋಗ್ಬೇಕು ನಾವು. ಸೊ ಮುಗೀತಿವಾಗ ನಮ್ಮ ಬೋಟ್ ರೈಡು. ಸೊ ಕರೆಕ್ಟಾಗಿ 1 ಅವರ್ ಆಗಿದೆ ಗುರು. 1 ಅವರ್ ಹಂಗೆ ಈ ನದಿಯಲ್ಲೆಲ್ಲ ಓಡಾಡಿಸ್ಕೊಂಡು ಹಂಗೆ ಬಂದ್ಬಿಟ್ಟು ಅತ್ಲಾಗೆ. ಇವಾಗ ಹೊರಡುವಂಥ ಸಮಯ.